ಬ್ರದರ್ ನಮಸ್ತೆ. ನಮಸ್ತೆ ನಮಸ್ತೆ ಬ್ರೋ, ಹೇಳಿ. ಅದೇ ಈ ಮಾರ್ಟಿನ್ ಏನೋ ಟೀಸರ್ ಏನೋ ಡಿಲೀಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನೋ ಸುದ್ದಿ ಆಗ್ತಾ ಇತ್ತು. ಅದು ಹೆಂಗೆ ಆಗ್ತು ಅಂತ ಅಂದ್ಬಿಟ್ಟು ಅದು. ಬ್ರದರ್, ಇದು ಆಕ್ಚುಲಿ 3 days ಬ್ಯಾಕ್ ಇದು ಚಾನಲ್ ಹ್ಯಾಕ್ ಆಗಿದೆ ಅಂತ ಹೇಳಿ ನ್ಯೂಸ್. ಓಕೆನಾ? ಓಕೆ ಸೊ ಆಕ್ಚುಲಿ ಚಾನಲ್ ಹ್ಯಾಕ್ ಮಾಡಿರೋದನ್ನೇ ಈ ಮಾರ್ಟಿನ್ ಟೀಸರ್ ನ ಡಿಲೀಟ್ ಮಾಡೋದಕ್ಕೆ. ಓಕೆ ಓಕೆ ಹಾಂ 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 ಸೊ ನೋಡಿ, ಬೇಸಿಕ್ಲಿ ಏನಾಗಿತ್ತು ಅಂದ್ರೆ ಲಾಸ್ಟ್ ಒಂದು 13 days 14 days ಅಲ್ಲೇನೆ 83 ಮಿಲಿಯನ್ ಪ್ಲಸ್ 83 ಮಿಲಿಯನ್ ಮೇಲೆ ಕ್ರಾಸ್ ಮಾಡಿತ್ತು. ಹೌದು ಓಕೆ, ಹೌದು 78,000 ಕಮೆಂಟ್ಸ್ ಇತ್ತು, ಆಲ್ಮೋಸ್ಟ್ 10.5 lakh ಲೈಕ್ಸ್ ಇತ್ತು. ಓಕೆ, ಸೊ ಇಷ್ಟೆಲ್ಲ ಒಂದು ವೈರಲ್ ಕಂಟೆಂಟು ಅಕ್ರಾಸ್ ಇಂಡಿಯಾಲಿ ಪ್ರತಿಯೊಬ್ರು ಮಾರ್ಟಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೇಲೆ ನೀವು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನೀವು ಹೈಯೆಸ್ಟ್ ಯೂಟ್ಯೂಬ್ ಶಾರ್ಟ್ಸ್ ಇದ್ದಿದ್ದು ಅಕ್ರಾಸ್ ಇಂಡಿಯಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾರ್ಟಿನ್ ಟೀಸರ್ ರಿಲೀಸ್ ಆದ್ಮೇಲೆ. ಓಕೆ ಹಾಂ ಹಾಂ ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಪ್ರತಿ ದಿವಸ ಯಾವತ್ತಾದ್ರೂ ಒಂದೊಂದ್ ದಿವಸ ಲೈಟಿಂಗ್ ಸರಿ ಇಲ್ಲ ಅಂತ ಹೇಳಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುತ್ಕೊಂಡು ಬರೀ ಒಂದ್ ಶಾರ್ಟ್ ತೆಗೆದು ಆಮೇಲೆ ಹೋಗಿರೋಂತ ದಿನಗಳು ಇದೆ. ಅಷ್ಟು ಹಾರ್ಡ್ ವರ್ಕ್ ಮಾಡಿ ಮಳೆ ಬಿಸಿಲು ಅನ್ನೋದನ್ನ ನೋಡಿದಿರ ಅಷ್ಟು ಕಷ್ಟಪಟ್ಟು ಮಾಡಿ ಅಷ್ಟು ಸಕ್ಸಸ್ ಆಗಿತ್ತದು. ಇವತ್ತಿನ ದಿವಸ ಅದನ್ನ ಎಲ್ಲೋ ಕುತ್ಕೊಂಡು ಚಾನೆಲ್ ನ ಹ್ಯಾಕ್ ಮಾಡಿ ಟೀಸರ್ ನ ಡಿಲೀಟ್ ಮಾಡಿ ಇವಾಗೇನೋ ನಿನ್ನೆ ನೈಟ್ ಇವತ್ ಬೆಳಗ್ಗೆ ರೀಸ್ಟೋರ್ ಮಾಡಿದ್ದಾರೆ. ಇವಾಗ ಯಾರಾದ್ರೂ ಒಬ್ರು ಓಡೋಗ್ತಾ ಇರೋರ್ನ, ಯಾರಾದ್ರೂ ಒಬ್ರು ಅಥ್ಲೀಟ್ ನ ನೀವು ಹಿಡಿದು ಕಟ್ಟಾಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ತಿರ್ಗಾ ಓಡೋ ಅಂದ್ರೆ ಎಲ್ಲಿ ಓಡಕ್ಕಾಗತ್ತೆ? ವ್ಯೂಸ್ ಸ್ಟಾಪ್ ಹೋಗಿದೆ. ಆಮೇಲೆ 78,000 ಕಮೆಂಟ್ಸ್ ಏನಿತ್ತು ಅದನ್ನ ಡಿಲೀಟ್ ಮಾಡ್ಬಿಟ್ಟು ಬರೀ 8,000 ಕಮೆಂಟ್ಸ್ ಇಟ್ಟಿದ್ದಾರೆ. ಲೈಕ್ಸ್ ಎಲ್ಲ ಏನೇನೋ ಆಪರೇಟ್ ಮಾಡಿ ಇವಾಗ ಲೈಕ್ಸ್ ಎಲ್ಲ ಕಮ್ಮಿ ಆಗೋಗಿದೆ. ಸೊ ಇದನ್ನ ಯಾರು ಮಾಡಿರೋದು, ಎಲ್ಲಿಂದ ಆಗಿರೋದು, ಆಪರೇಟ್ ಆಗಿರೋದು ಅಂತ ಗೊತ್ತಾ? ಇದು ಲಹರಿ ಮ್ಯೂಸಿಕ್ ಅವ್ರು ಹೇಳೋ ಪ್ರಕಾರ ರಷ್ಯಾ ಇಂದ ಕುತ್ಕೊಂಡು ಇದನ್ನ ಮಾಡಿದ್ದಾರೆ, ಆಪರೇಟ್ ಮಾಡಿದ್ದಾರೆ, ಹ್ಯಾಕ್ ಮಾಡಿದ್ದಾರೆ ಅಂತ. ಸೊ ಎಲ್ಲ ಅಂದ್ರೆ ಪ್ರತಿಯೊಂದು ಟೀಸರ್ ಟ್ರೈಲರ್ ಇದೆ ಲಹರಿ ಮ್ಯೂಸಿಕ್ ಅಲ್ಲಿ ಇರೋದ್ರಲ್ಲಿ. ಟೀಸರ್ ಟ್ರೈಲರ್ ಎಲ್ಲ ಹಾಗೆ ಇದೆ, ಅಂದ್ರೆ ಬೇರೆ ಯಾವ ಕಂಟೆಂಟ್ಗೂ ತೊಂದರೆ ಕೊಟ್ಟಿಲ್ಲ, ತೊಂದ್ರೆ ಆಗಿಲ್ಲ. ಮಾರ್ಟಿನ್ ಟೀಸರ್ ನ ಮಾತ್ರ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಸೊ ಅಂದ್ರೆ ಇದನ್ನ ನೋಡಿದ್ರೆ ಇವಾಗ ನೋಡಿ, ರೀಸೆಂಟ್ ಮಟ್ಟದಲ್ಲಿ ಕನ್ನಡ ಚಲನಚಿತ್ರಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಅಲ್ವಾ? ನೋಡಿ, ಸೌತ್ ಇಂಡಿಯಾಲಿ RRR ಆಯ್ತು, ಆಮೇಲೆ ಇವಾಗ KGF ಆಯ್ತು. KGF ಆದ್ಮೇಲೆ ನೆಕ್ಸ್ಟ್ ಪ್ರೈಡ್ ಆಫ್ ಕನ್ನಡ ಫಿಲಂ ಇಂಡಸ್ಟ್ರಿ ಅಂದ್ರೆ ಮಾರ್ಟಿನೇ ಇದ್ದಿದ್ದು. ತುಂಬಾ ಹೈ ಬಜೆಟ್ ಮೂವಿ, ಅಷ್ಟು ಸ್ಟ್ರಗಲ್ ಮಾಡಿ ಅಷ್ಟು ಕಷ್ಟಪಟ್ಟು ಡೈರೆಕ್ಟ್ರು ಆಮೇಲೆ ಪ್ರೊಡ್ಯೂಸರು ಹೀರೋ ಎಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದಂತ ಒಳ್ಳೆ ಔಟ್ಪುಟ್ ಸಿಕ್ಕಿತ್ತು. ಇವತ್ತಿನ ದಿವಸ ಅದನ್ನ ಹಿಂಗೆ ಒಂಥರ ಅಡ್ಗಾಲ್ ಹಾಕಿ ಇವತ್ತಿನ ದಿವಸ ಅದೇನು ಹೋಗ್ದಿರೋ ತರ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಇನ್ನೊಂದ್ 2-3 ದಿವಸದಲ್ಲಿ ಎಲ್ಲಾ ರೆಕಾರ್ಡ್ಸ್ ಬ್ರೇಕ್ ಆಗೋಗಿರೋದು. ಆಲ್ಮೋಸ್ಟ್ ಎಲ್ಲಾ ರೆಕಾರ್ಡ್ಸ್ ಬ್ರೇಕ್ ಆಗಿತ್ತು. ಇನ್ನು ಬಿಟ್ಟಿದ್ರೆ ಇಷ್ಟೊಂದು ಆಲ್ರೆಡಿ ನನಗೆ ಗೊತ್ತಿರಂಗೆ 88 ಮಿಲಿಯನ್ 89 ಮಿಲಿಯನ್ ಕ್ರಾಸ್ ಆಗೋಗಿರೋದು. ಇವಾಗ ಅದು ಸ್ಟಾಗ್ನೆಂಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಓಕೆನಾ? ಸೊ ಇದರಿಂದ ಯಾರಿಗೇನು ಉಪಯೋಗ ಏನು ಅಂತ ಗೊತ್ತಿಲ್ಲ. ಆದ್ರೆ ನಾವ್ ಹೇಳೋದೇನಂದ್ರೆ ಕನ್ನಡಿಗರಿಗೆ ಗೊತ್ತು ಏನ್ ನಡೀತಾ ಇದೆ ಏನು ಅಂತ. ಎಲ್ಲಾರು ಒಂದಾಗಿ ನಿಂತ್ಕೊಂಡು ಈ ಟೀಸರ್ನೇ ಆ ಮಟ್ಟಕ್ಕೆ ಸೌಂಡ್ ಮಾಡಿದ್ದಾರೆ. ಜಸ್ಟ್ ಒಂದು ಟೀಸರ್ನೇ ಥಿಯೇಟರ್ ಅಲ್ಲಿ ಮೂವಿ ರಿಲೀಸ್ ತರ ಮಾಡಿ ಆ ಮಟ್ಟಕ್ಕೆ ಸೌಂಡ್ ಮಾಡಿದ್ದಾರೆ. 100% ಫಿಲಮ್ ನ ಬೇರೆ ಮಟ್ಟಕ್ಕೆ ತಗೊಂಡೋಗಿ ಇದನ್ನ ರೀಚ್ ಮಾಡ್ತಾರೆ. ಆ ನಂಬಿಕೆ ನಮ್ಗಿದೆ. ಸೊ ನೋಡೋಣ, ಇನ್ನು ಏನೇನು ಅಡೆತಡೆಗಳು ಬರ್ತವೆ, ಎಲ್ಲದಕ್ಕೂ ರೆಡಿಯಾಗಿ ನಾವು ಇರ್ತೀವಿ ಅಷ್ಟೇ. ಓಕೆ, ಈಗ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಾ ಸೈಬರ್ಗೆ ಅಂತ? ಸೊ ಲಹರಿ ಚಾನಲ್ ಕಡೆಯಿಂದ ಆಲ್ಮೋಸ್ಟ್ ಕಂಪ್ಲೇಂಟ್ ಹೋಗಿರ್ಬೇಕು, ಸೈಬರ್ ಸೆಲ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ಬೇಕು. ಸೊ ಇವತ್ತು ಮೋಸ್ಟ್ ಪ್ರಾಬ್ಲಿ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಲಹರಿ ಚಾನಲ್ ಆಫೀಸ್ಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಸೊ ನೋಡ್ಬೇಕು ಏನಾಗತ್ತೆ ಏನು ಅಂತ. ಈ ಬೆಳವಣಿಗೆ ಬಗ್ಗೆ ಏನಾದ್ರು ಧ್ರುವ ಅವ್ರು ಏನಾದ್ರು ಮಾತಾಡೋಣ ನಿಮ್ ಜೊತೆ ಅಂತ? ಅವ್ರಿಗೂ ಬೇಜಾರಾಗ್ಬಿಟ್ಟಿದೆ. ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿದಾರೆ ನಮಗೂ ಗೊತ್ತು. ಅಷ್ಟೆಲ್ಲ ವೆಯ್ಟ್ ಪುಟ್ ಆನ್ ಮಾಡಿ ಆ ಮಟ್ಟಕ್ಕೆ ಸ್ಟಂಟ್ಸ್ ಮಾಡಿ ಎಲ್ಲಾ ಮಾಡಿ ಇವತ್ತಿನ ದಿವಸ ಎಲ್ಲಾ ಚೆನ್ನಾಗಿ ಹೋಗ್ಬೇಕಾದ್ರೆ ಸಡನ್ ಆಗಿ ಹಿಂಗ್ ಮಾಡಿದಾಗ ಯಾರ ಮನ್ಸಿಗೆ ಆಗ್ಲಿ ನೋವಾಗತ್ತಲ್ವಾ? ಸೊ ಅವ್ರು ಏನು ರಿಯಾಕ್ಟ್ ಮಾಡಿಲ್ಲ. ಇದ್ರ ಬಗ್ಗೆ ತುಂಬಾ ಬೇಜಾರಲ್ಲಿ ಇದ್ದಾರೆ. ತುಂಬಾ ನೋವಾಗಿದೆ ಇಡೀ ಚಿತ್ರದ ತಂಡಕ್ಕೆ, ನಮ್ಮ ಮಾರ್ಟಿನ್ ಟೀಮ್ಗೆ ತುಂಬಾ ನೋವಾಗಿದೆ. ಅದ್ ಹೆಂಗೆ ಹೇಳ್ಕೊಂಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಹೋಗ್ತಾ ಇದ್ದಿದ್ದು, ಎಲ್ಲಾ ಕಡೆ ವೈರಲ್ ಕಂಟೆಂಟ್, ಎಲ್ಲಾ ಕಡೆ ವೈರಲ್ ಆಗ್ತಾ ಇತ್ತು. ಯಾವ್ದೇ ನಾನು ಇವಾಗ ಎಲ್ಲೋ ಯೂಟ್ಯೂಬ್ ಅಲ್ಲಿ ಏನೋ ವಿಡಿಯೋಸ್ ನೋಡ್ಬೇಕಾದ್ರೆ ಶಾರ್ಟ್ಸ್ ಅಲ್ಲಿ ನೋಡಿದ್ರೆ ಕೇರಳ ಅಲ್ಲಿ ಬರೀ ನಮ್ದು ಮಾರ್ಟಿನ್ ಶಾರ್ಟ್ಸ್ ಓಡ್ತಾ ಇತ್ತು, ಆಂಧ್ರಲ್ಲಿ ಓಡ್ತಾ ಇತ್ತು. ಅಷ್ಟೆಲ್ಲ ಇದ್ದಾಗ ಹಿಂಗೆಲ್ಲ ಓಡ್ಬೇಕಾದ್ರೆ ಯಾರೋ ಒಂಥರ ಕಟ್ಟಾಕಿ ನಿಲ್ಲಿಸ್ದಂಗ ಆಗೋಗಿದೆ ನಮ್ಗೆ. ಈಗ ವ್ಯೂಸ್ ಎಷ್ಟು ಹೋಗಿದೆ? ಈಗ ಮತ್ತೆ ಅಗೇನ್ ಈಗ ಅಪ್ಲೋಡ್ ಮಾಡಿರೋ ಕಂಟೆಂಟ್ ಇವಾಗ 83 ಮಿಲಿಯನ್ ಇದೆ, 83.5 ಮಿಲಿಯನ್ ವ್ಯೂಸ್ ಇದೆ. ಓಕೆ, ಸೊ ಕಮೆಂಟ್ಸ್ ಎಲ್ಲ ಡಿಲೀಟ್ ಮಾಡಿದ್ದಾರೆ. ವ್ಯೂಸ್ ಹಾಗೆ ಇದೆ, ಕಮೆಂಟ್ಸ್ ಮಾತ್ರ ಡ್ಯಾಮೇಜ್ ಆಗಿದೆ. ಆಕ್ಚುಲಿ ಇನ್ನೂ ಫಾಸ್ಟ್ ಆಗಿ ಹೋಗ್ಬೇಕಾಗಿತ್ತು. ಆಕ್ಚುಲಿ ಇಷ್ಟೊತ್ತಿಗೆ 87 ಕ್ರಾಸ್ ಆಗ್ಬೇಕಾಗಿತ್ತು. ವ್ಯೂಸ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ, ಹೋಗ್ತಾ ಇಲ್ಲ ವ್ಯೂಸ್. ಯಾಕಂದ್ರೆ ಅದು ಅಷ್ಟು ಚೆನ್ನಾಗಿದ್ದಾಗ ಕಂಟೆಂಟ್ ಸ್ಟ್ರಾಂಗ್ ಆಗಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇತ್ತು. ಇವಾಗ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಅದನ್ನ ಡಿಲೀಟ್ ಮಾಡಿ ಅದಂಗೆ ಒಂಥರ ಚೈನ್ ಬ್ರೇಕ್ ಆಗತ್ತಲ್ಲ. ಸೊ ತಿರ್ಗಾ ಇವಾಗ ಅದನ್ನ ರೀಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಅದು ಹೆಂಗೆ ಅಂದ್ರೆ ತಿರ್ಗಾ ಅದನ್ನ ಯಾರು ಹೋಗಿ ಸರ್ಚ್ ಮಾಡಿ ನೋಡಿ ಅದೆಲ್ಲ ಒಂಥರ ಏನಂತಾನೆ ನಮ್ಗೆ ಅರ್ಥ ಆಗ್ತಲ್ಲ, ಒಂಥರ ಮಂಕಾಗ್ಬಿಟ್ಟಿದೀವಿ ನಾವೆಲ್ಲ.
ಅಂದ್ರೆ ಎಷ್ಟು ಅವರ್ ತನಕ ಇದು ಹಂಗಾಗಿತ್ತು, ಆ ಸಮಸ್ಯೆ ಆಗಿದ್ದು? ಆಲ್ಮೋಸ್ಟ್ 72 hours ನಮ್ ಕಂಟ್ರೋಲ್ ಅಲ್ಲೇ ಇರ್ಲಿಲ್ಲ, ಚಾನಲ್ಲೇ ಅವ್ರ ಲಹರಿ ಅವ್ರ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ. 72 hours ಅವ್ರ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ. ಆಮೇಲೆ ಅದನ್ನ ರಿಕವರಿ ಮಾಡಿದ್ದಾರೆ. ಸೊ ಇವಾಗೇನೋ ಎಲ್ಲ ರಿಕವರ್ ಮಾಡ್ತಾ ಇದೀವಿ, ಸರಿ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ನಾವು ವೆಯ್ಟ್ ಮಾಡ್ತಾ ಇದೀವಿ. ಫ್ಯಾನ್ಸ್ ಎಲ್ಲ ನಿನ್ನೆಯಿಂದ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದ ಫೋನ್ಗಳು, ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಫೋನ್ಗಳು, ಬೇರೆ ಬೇರೆ ಸ್ಟೇಟ್ ಇಂದ ಫೋನ್ ಏನಾಗಿದೆ ಅಂತ. ಸೊ ಎಲ್ಲಾರು ಬೇಜಾರ್ ಮಾಡ್ಕೊ, ಎಲ್ಲಾರ ಮನ್ಸ್ಗೂ ತುಂಬಾ ನೋವಾಗಿದೆ. ಎಲ್ಲಾ ಕನ್ನಡಿಗರು ನಿಂತ್ಕೊಂಡು ಇದು ಏನ್ ನಡೀತಾ ಇದೆ ನೋಡಿ ಅವರೇ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಷ್ಟೇ. ಓಕೆ ಥ್ಯಾಂಕ್ ಯು ಬ್ರದರ್.